ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಂತೀನಿ ಸ್ನೇಹಿತರೆ. ರಾಮರಾಯರು ತೆಲುಗು ಕುಟುಂಬದಲ್ಲಿ ಜನಿಸಿದರು. ಅವರ ತಾಯಿ ಅಲ್ಬಲದೇವಿ ನಾಂದ್ಯಾಲದ ಮುಖ್ಯಸ್ಥರ ಮಗಳು. ರಾಮರಾಯರು ಸೇರಿದ ಅರವಿಡು ಕುಟುಂಬವು ದಕ್ಷಿಣ ಆಂಧ್ರಕ್ಕೆ ಸ್ಥಳೀಯವಾಗಿತ್ತು. ರಾಮರಾಯರು ಮತ್ತು ಅವರ ಕಿರಿಯ ಸಹೋದರ ತಿರುಮಲ ದೇವರಾಯರು ವಿಜಯನಗರದ ಮಹಾನ್ ಚಕ್ರವರ್ತಿ ಕೃಷ್ಣದೇವರ ಅಳಿಯರು. ಅವರನ್ನು ಅಳಿಯ ರಾಮರಾಯ ಎಂದು ಕರೆಯಲಾಗುತ್ತದೆ. ಅಲ್ಲಿ ಅಳಿಯ ಎಂದರೆ ಕನ್ನಡದಲ್ಲಿ ಅಳಿಯ ಎಂದರ್ಥ. ಕೃಷ್ಣದೇವರಾಯನ ಆಳ್ವಿಕೆಯಲ್ಲಿ ಮತ್ತೊಬ್ಬ ಸಹೋದರ ವೆಂಕಟಾದ್ರಿಯೊಂದಿಗೆ ಅರವಡಿ ಸಹೋದರರು ಪ್ರಾಮುಖ್ಯತೆಗೆ ಬಂದರು. ರಾಮರಾಯನು ಒಬ್ಬ ಯಶಸ್ವಿ ಸೇನಾಧಿಪತಿ, ಸಮರ್ಥ ಆಡಳಿತಗಾರ ಮತ್ತು ಚಾತುರ್ಯದ ರಾಜತಾಂತ್ರಿಕವಾಗಿ ತನ್ನನ್ನು ತಾನು ಗುರುತಿಸಿಕೊಂಡನು. ಚಕ್ರವರ್ತಿಯ ನಾಯಕತ್ವದಲ್ಲಿ ಅನೇಕ ವಿಜಯಶಾಲಿ ಕಾರ್ಯಾಚರಣೆಗಳನ್ನು ನಡೆಸಿದನು. 1529ರಲ್ಲಿ ಕೃಷ್ಣದೇವರಾಯನ ಮರಣದ ನಂತರ ಅವನ ಕಿರಿಯ ಸಹೋದರ ಅಚ್ಯುತ ದೇವರಾಯ ಸಿಂಹಾಸನವನ್ನು ಏರಿದನು. ಈ ಅವಧಿಯಲ್ಲಿ ರಾಮರಾಯನ ಪ್ರಭಾವ ಗಮನಾರ್ಹವಾಗಿ ಬೆಳೆಯಿತು. ಪೆಮ್ಮಸಾನಿ ನಾಯಕರ ಪೆಮ್ಮಸಾನಿಯರ ತಿಮ್ಮನಾಯ್ಡು ಜೊತೆಗಿನ ಅವನ ಮೈತ್ರಿಯಿಂದ ಸಹಾಯವಾಗಿತ್ತು. 1542ರಲ್ಲಿ ಅಚ್ಯುತ ದೇವರಾಯ ಮರಣದ ನಂತರ ಸಿಂಹಾಸನವು ಅವನ ಸಹೋದರಳಿಯ ಸದಾಶಿವರಾಯನಿಗೆ ಹಸ್ತಾಂತರವಾಯಿತು. ಆಗ ಅವನು ಅಪ್ರಾಪ್ತನಾಗಿದ್ದನು. ರಾಮರಾಯನು ರಾಜಪ್ರತಿನಿಧಿಯಾದನು ಮತ್ತು ಆಡಳಿತವನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಿದನು. ಸದಾಶಿವರಾಯನು ಅಂತಿಮವಾಗಿ ಪ್ರೌಢಾವಸ್ಥೆಗೆ ಬಂದರೂ ರಾಮರಾಯನನ್ನು ವಾಸ್ತವಿಕ ಸೆರೆಯಾಳಾಗಿ ಇರಿಸಿಕೊಳ್ಳುವ ಮೂಲಕ ಅಧಿಕಾರವನ್ನು ಉಳಿಸಿಕೊಂಡನು. ಈ ಸಮಯದಲ್ಲಿ ರಾಮರಾಯನು ವಿಜಯನಗರ ಸಾಮ್ರಾಜ್ಯದ ವಾಸ್ತವಿಕ ಆಡಳಿತಗಾರನಾದನು. ತನ್ನ ಅಧಿಕಾರವನ್ನು ಬಲಪಡಿಸಲು ಅವನು ರಾಜ್ಯದ ಅನೇಕ ನಿಷ್ಠಾವಂತ ಸೇವಕರನ್ನು ತನಗೆ ನಿಷ್ಠರಾಗಿರುವ ಅಧಿಕಾರಿಗಳೊಂದಿಗೆ ಬದಲಾಯಿಸಿದನು. ಸೈನ್ಯವನ್ನು ಬಲಪಡಿಸಲು ಅವರು ಸುಲ್ತಾನ್ ಆದಿಲ್ ಶಾ ಅವರ ಬಳಿ ಸೇವೆ ಸಲ್ಲಿಸುತ್ತಿದ್ದ ಗಿಲಾನಿ ಸಹೋದರರನ್ನು ಇಬ್ಬರು ಮುಸ್ಲಿಂ ಕಮಾಂಡರ್ಗಳಾಗಿ ನೇಮಿಸಿದರು. ಆದಾಗ್ಯೂ ಈ ನಿರ್ಧಾರವು ಗಂಭೀರ ದೋಷವೆಂದು ಸಾಬೀತಾಯಿತು, ಏಕೆಂದರೆ ಅವರ ದ್ರೋಹವು ತಾಳಿಕೋಟೆಯ ನಿರ್ಣಾಯಕ ಕದನದಲ್ಲಿ ಸಾಮ್ರಾಜ್ಯದ ಸೋಲಿಗೆ ಕಾರಣವಾಯಿತು. ರಾಮರಾಯನಿಗೆ ರಾಜವಂಶದ ವಂಶಾವಳಿ ಇರಲಿಲ್ಲ ಮತ್ತು ಅವನ ಆಳ್ವಿಕೆಯಲ್ಲಿ ನ್ಯಾಯ ಸಮ್ಮತಗೊಳಿಸಲು ಅವನು ಎರಡು ಪ್ರಬಲ ಮಧ್ಯಕಾಲೀನ ಭಾರತೀಯ ಸಾಮ್ರಾಜ್ಯಗಳಾದ ಪಶ್ಚಿಮ ಚಾಲುಕ್ಯ ಸಾಮ್ರಾಜ್ಯ ಮತ್ತು ಚೋಳ ಸಾಮ್ರಾಜ್ಯದೊಂದಿಗೆ ವಿಷಯ ಸಂಬಂಧವನ್ನು ಹೊಂದಿದ್ದವನೆಂದು ಹೇಳಿಕೊಂಡನು. ಅವನ ಸಾಧನೆಗಳ ಹೊರತಾಗಿಯೂ ರಾಜಪ್ರತಿನಿಧಿಯಾಗಿ ಅವನ ಅಧಿಕಾರಾವಧಿಯು ವಿಜಯನಗರ ಸಾಮ್ರಾಜ್ಯಕ್ಕೆ ಮಿಶ್ರ ಪರಂಪರೆಯನ್ನು ಬಿಟ್ಟಿತು. ಆಳ್ವಿಕೆಯಲ್ಲಿ ಡೆಕ್ಕನ್ ಸುಲ್ತಾನರು ನಿರಂತರವಾಗಿ ಆಂತರಿಕ ಹೋರಾಟಗಳಲ್ಲಿ ಭಾಗಿಯಾಗಿದ್ದರು ಮತ್ತು ರಾಮರಾಯನನ್ನು ಒಂದಕ್ಕಿಂತ ಹೆಚ್ಚು ಸಂದರ್ಭಗಳಲ್ಲಿ ಮಧ್ಯವರ್ತಿಯಾಗಿ ಕಾರ್ಯನಿರ್ವಹಿಸುವಂತೆ ಕೇಳಿಕೊಂಡರು. ರಾಮರಾಯನು ಕೃಷ್ಣಾ ನದಿಯ ಉತ್ತರಕ್ಕೆ ತಳ್ಳಲು ಮತ್ತು ಡೆಕ್ಕನ್ ಸುಲ್ತಾನರ ಅನಾಯ್ಕೆಯನ್ನು ಬಳಸಿಕೊಂಡು ತನ್ನ ಪ್ರಾಬಲ್ಯಗಳನ್ನು ವಿಸ್ತರಿಸಲು ಅನುವು ಮಾಡಿಕೊಟ್ಟನು. ರಾಮರಾಯನ ಬಳಿ ಸಾಕಷ್ಟು ಹಣವಿತ್ತು. ಅದನ್ನು ಅವನು ಉದಾರವಾಗಿ ಖರ್ಚು ಮಾಡಿದನು ಮತ್ತು ಆಗಾಗ್ಗೆ ಡೆಕ್ಕನ್ ಸುಲ್ತಾನರೊಂದಿಗೆ ಕಾರ್ಯತಂತ್ರದ ಮೈತ್ರಿಗಳನ್ನು ಕೂಡ ಬಯಸುತ್ತಿದ್ದನು. ಅವರನ್ನು ಅವನು ಉದ್ದೇಶಪೂರ್ವಕವಾಗಿ ವಿಭಜಿಸುತ್ತಿದ್ದನು. ತಿರುವಂಕೂರು ಮತ್ತು ಚಂದ್ರಗಿರಿಯ ಮುಖ್ಯಸ್ಥರ ದಂಗೆಗಳನ್ನು ಸಹ ಅವನು ನಿಗ್ರಹಿಸಿದನು. ಕೆಲವು ವಿದ್ವಾಂಸರು ರಾಮರಾಯನನ್ನು ಸುಲ್ತಾನರ ವ್ಯವಹಾರಗಳಲ್ಲಿ ಹೆಚ್ಚು ಹಸ್ತಕ್ಷೇಪ ಮಾಡಿದ್ದಕ್ಕಾಗಿ ಟೀಕಿಸಿದ್ದಾರೆ. ಆದರೆ ಡಾಕ್ಟರ್ ಪಿ.ಬಿ. ದೇಸಾಯಿಯಂತಹ ವಿದ್ವಾಂಸರು ಅವರ ರಾಜಕೀಯ ವ್ಯವಹಾರಗಳನ್ನು ಸಮರ್ಥಿಸಿಕೊಂಡಿದ್ದಾರೆ. ರಾಮರಾಯನು ವಿಜಯನಗರ ಸಾಮ್ರಾಜ್ಯದ ಪ್ರತಿಷ್ಠೆ ಮತ್ತು ಪ್ರಾಮುಖ್ಯತೆಯನ್ನು ಹೆಚ್ಚಿಸಲು ಸಾಧ್ಯವಿರುವ ಎಲ್ಲವನ್ನೂ ಮಾಡಿದನು. ಯಾವುದೇ ಒಂದು ಸುಲ್ತಾನನು ಅಧಿಕಾರದಲ್ಲಿರುವ ಇತರರಿಗಿಂತ ಮೇಲೇರುವುದಿಲ್ಲ ಎಂದು ಖಚಿತಪಡಿಸಿಕೊಂಡನು. ಆದ್ದರಿಂದ ವಿಜಯನಗರಕ್ಕೆ ಕಠಿಣ ಪರಿಸ್ಥಿತಿಯನ್ನು ತಡೆಯುತ್ತಾನೆ ಎಂದು ಹೇಳಿದ್ದಾರೆ. ಇಂದಿನ ವರ್ಷಗಳಲ್ಲಿ ರಾಮರಾಯ ಮತ್ತು ಅಚ್ಯುತರಾಯರ ನಡುವೆ ಸುಲ್ತಾನರು ಮಾತುಕತೆ ನಡೆಸುತ್ತಿದ್ದ ರೀತಿಯಲ್ಲಿಯೇ ರಾಮರಾಯನು ಒಬ್ಬ ಸುಲ್ತಾನನ ಒತ್ತಾಯದ ಮೇರೆಗೆ ಅನೇಕ ಸುಲ್ತಾನರ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡಿದನು. ಅಹಮದ್ ನಗರದ ನಿಜಾಂ ಶಾ ಮತ್ತು ಗೋಲ್ಕೊಂಡದ ಕುತುಬ್ ಶಾ ಬಿಜಾಪುರದ ವಿರುದ್ಧ ರಾಮರಾಯನ ಸಹಾಯವನ್ನು ಕೋರಿದಾಗ ರಾಮರಾಯನು ತನ್ನ ದಾನಿಗಳ ಪರವಾಗಿ ರಾಯಚೂರು ದೋವಬನ್ನು ಪಡೆದುಕೊಂಡನು. ನಂತರ 1549ರಲ್ಲಿ ಬಿಜಾಪುರದ ಆದಿಲ್ ಶಾ ಮತ್ತು ಬೀದರ್ನ ಬಾರಿಶ್ ಶಾ ಅಹಮದ್ ನಗರದ ನಿಜಾಂ ಶಾ ಮೇಲೆ ಯುದ್ಧ ಘೋಷಿಸಿದಾಗ ರಾಮರಾಯನು ಅಹಮದ್ ನಗರ ಆಡಳಿತಗಾರನ ಪರವಾಗಿ ಹೋರಾಡಿ ಕಲ್ಯಾಣ ಕೋಟೆಯನ್ನು ಪಡೆದುಕೊಂಡನು. 1557ರಲ್ಲಿ ಬಿಜಾಪುರದ ಸುಲ್ತಾನನು ಅಹಮದ್ ನಗರವನ್ನು ಆಕ್ರಮಿಸಿದಾಗ ರಾಮರಾಯನು ಬಿಜಾಪುರದ ಆಲಿ ಆದಿಲ್ ಶಾ ಮತ್ತು ಬೀದರ್ನ ಬಾರಿಶ್ ಶಾ ಜೊತೆ ಮೈತ್ರಿ ಮಾಡಿಕೊಂಡನು. ಮೂರು ರಾಜ್ಯಗಳ ಸಂಯೋಜಿತ ಸೈನ್ಯಗಳು ಅಹಮದ್ ನಗರದ ಮೇಲೆ ನಿಜಾಂ ಶಾ ಮತ್ತು ಗೋಲ್ಕೊಂಡದ ಕುತುಬ್ ಶಾ ನಡುವಿನ ಪಾಲುದಾರಿಕೆಯನ್ನು ಸೋಲಿಸಿದವು. ವಿಜಯನಗರ ದೊರೆ ತನ್ನ ಸ್ಥಾನವನ್ನು ಸುಧಾರಿಸಿಕೊಳ್ಳಲು ನಿರಂತರವಾಗಿ ಪಕ್ಷಗಳನ್ನು ಕೂಡ ಬದಲಾಯಿಸುತ್ತಿದ್ದರಿಂದ ಸುಲ್ತಾನರು ಮೈತ್ರಿ ಮಾಡಿಕೊಳ್ಳಲು ಪ್ರೇರೇಪಿಸಿತು. ಸುಲ್ತಾನರ ಕುಟುಂಬಗಳ ನಡುವಿನ ಅಂತರ್ವಿವಾಹವು ಮುಸ್ಲಿಂ ಆಡಳಿತಗಾರರ ಆಂತರಿಕ ಭಿನ್ನಾಭಿಪ್ರಾಯಗಳನ್ನು ಪರಿಹರಿಸಲು ಸಹಾಯ ಮಾಡಿತು. ರಾಮರಾಯನಿಂದ ಅವಮಾನಿತರಾಗಿರುವುದಾಗಿ ಭಾವಿಸಿ ನಂಬಿಗಸ್ತರ ಸಾಮಾನ್ಯ ಒಕ್ಕೂಟವನ್ನು ರಚಿಸಿದ್ದ ಉತ್ತರ ಡೆಕ್ಕನ್ನಲ್ಲಿ ಮುಸ್ಲಿಂ ಶಕ್ತಿಯ ಈ ಬಲವರ್ಧನೆಯು ಪರಿಣಾಮವಾಗಿ ತಾಳಿಕೋಟೆ ಕದನ ನಡೆಯಿತು. ರಾಮರಾಯನು ಕಾನೂನುಬದ್ಧ ರಾಜವಂಶವ ಯುದ್ಧದಿಂದ ಕೊನೆಯಾಗುವವರೆಗೂ ನಿಷ್ಠನಾಗಿ ಉಳಿದನು. ನೇಮಕಗೊಂಡ ಆಡಳಿತಗಾರ ಸದಾಶಿವರಾಯನನ್ನು ಸೆರೆ ಹಿಡಿದು ಅವನ ಸ್ಥಾನದಲ್ಲಿ ಆಳ್ವಿಕೆ ನಡೆಸುವುದನ್ನು ಹೊರತುಪಡಿಸಿ 1565ರಲ್ಲಿ ತಾಳಿಕೋಟೆಯ ಯುದ್ಧದಲ್ಲಿ ಡೆಕ್ಕನ್ ಸುಲ್ತಾನರಾದ ಅಂದರೆ ಹುಸೇನ್ ನಿಜಾಂ ಶಾ, ಅಲಿ ಆದಿಲ್ ಶಾ ಮತ್ತು ಇಬ್ರಾಹಿಂ ಕುತುಬ್ ಶಾ ಆಕ್ರಮಣಕಾರಿ ಸೈನ್ಯದ ವಿರುದ್ಧ ರಕ್ಷಣೆಯನ್ನು ಮುನ್ನಡೆಸಿದ್ದು ವಿಜಯನಗರ ಸೈನ್ಯದ ಸರ್ವೋಚ್ಚ ಸೇನಾಧಿಪತಿಯಾಗಿ ರಾಮರಾಯ. ವಿಜಯನಗರ ದೊಡ್ಡ ಸೈನ್ಯಕ್ಕೆ ಸುಲಭವಾದ ವಿಜಯವೆಂದು
ತೋರುತ್ತಿದ್ದ ಈ ಯುದ್ಧವು ವಿಜಯನಗರ ಸೈನ್ಯದ ಇಬ್ಬರು ಮುಸ್ಲಿಂ ಕಮಾಂಡರ್ಗಳಾದ ಗಿಲಾನಿ ಸಹೋದರರು ಈ ಯುದ್ಧದಿಂದ ನಿರ್ಣಾಯಕ ಹಂತದಲ್ಲಿ ದ್ರೋಹ ಮಾಡಿ ಪಕ್ಷಗಳನ್ನು ಬದಲಾಯಿಸಿದರು ಮತ್ತು ಯುನೈಟೆಡ್ ಸುಲ್ತಾನರಿಗೆ ತಮ್ಮ ನಿಷ್ಠೆಯನ್ನು ತೋರಿಸಿದರು. ಈ ಮೂಲಕ ಅನಿರೀಕ್ಷಿತ ಸೆರೆಹಿಡಿಯುವಿಕೆ ಮತ್ತು ಸಾವಿಗೆ ಕಾರಣವಾಯಿತು. ಆ ಹೊಡೆತದಿಂದ ಅದು ಎಂದಿಗೂ ಚೇತರಿಸಿಕೊಳ್ಳಲಿಲ್ಲ. ವಿಜಯನಗರ ನಗರವನ್ನು ಆಕ್ರಮಣಕಾರರು ಸಂಪೂರ್ಣವಾಗಿ ಲೂಟಿ ಮಾಡಿದರು ಮತ್ತು ನಿವಾಸಿಗಳನ್ನು ಒತ್ತೆಗೊಯ್ದರು. ಸಾಮ್ರಾಜ್ಯಶಾಹಿ ಕುಟುಂಬವನ್ನು ಹೆಚ್ಚಾಗಿ ನಿರ್ನಾಮ ಮಾಡಲಾಯಿತು. ಒಂದು ಕಾಲದಲ್ಲಿ ಕಲ್ಪಿತ ವೈಭವದ ನಗರವಾಗಿದ್ದ ವಿಶಾಲ ಸಾಮ್ರಾಜ್ಯದ ಕೇಂದ್ರವಾಗಿದ್ದ ವಿಜಯನಗರವು ನಿರ್ನಾಮದ ಅವಶೇಷವಾಯಿತು. ಈಗ ಅದರೊಳಗಿನ ಪವಿತ್ರ ಒಳ ಉಪನಗರವಾದ ಹಂಪಿ ಎಂಬ ಹೆಸರಿನಿಂದ ಕರೆಯಲ್ಪಡುತ್ತಾರೆ. ಇನ್ನು ಡೆಕಾನಿ ಮೂಲದ ಮುಸ್ಲಿಂ ಅಹಮದ್ ನಗರನ ಸುಲ್ತಾನ್ ಹುಸೇನ್ ನಿಜಾಂ ಶಾ ರಾಮರಾಯನ ಶಿರಚ್ಛೇದ ಮಾಡಿದನು. ಅವನ ಕತ್ತರಿಸಿದ ತಲೆಯನ್ನು ತಾಳಿಕೋಟ ಯುದ್ಧದ ವಾರ್ಷಿಕೋತ್ಸವದಂದು ಅಹಮದ್ ನಗರದಲ್ಲಿ ಪ್ರದರ್ಶಿಸಲಾಯಿತು ಮತ್ತು ನಿಜಾಂ ಶಾನ ವಂಶಸ್ಥರು ಅದರ ಮೇಲೆ ಎಣ್ಣೆ ಮತ್ತು ಕೆಂಪು ವರ್ಣದ್ರವ್ಯವನ್ನು ಲೇಪಿಸಿದರು. 1750ರ ದಶಕದಲ್ಲಿ ಮರಾಠರು ಅಹಮದ್ ನಗರವನ್ನು ವಶಪಡಿಸಿಕೊಂಡಾಗ ಮಾತ್ರ ತಲೆಯನ್ನು ದಹನಕ್ಕಾಗಿ ಬನಾರಸ್ಗೆ ಕೊಂಡೊಯ್ಯಲಾಯಿತು. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಿಂದ ಸಿಗೋಣ. ನಮಸ್ಕಾರ ವೀಕ್ಷಕರೇ.